ನಾನು ಮೊದಲಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಶಾಸಕರು ಇಲ್ಲ ಟಿವಿಗಳೆಲ್ಲ ಲೈವ್ ಆಗ್ತಾ ಇದೆಯಂತೆ. ಇಲ್ಲಿ ಕೆರಗೋಡ್ನಲ್ಲಿ ಯಾರು ಗ್ರಾಮಸ್ಥರಿಲ್ಲ, ಹೊರಗಡೆಯಿಂದ ಬಂದಿದ್ದಾರೆ ಅಂತ. ಮನೆ ಶಾಸಕರೇ, ನಾವೆಲ್ಲರೂ ಕೆರಗೋಡ್ನವ್ರೆ, ನಾನು ಪರ್ಲಿಂಗ್ ದುಡ್ಡಿಯವನೇ. ಪ್ರತಿಯೊಂದು ಗ್ರಾಮ ಸುತ್ತಮುತ್ತ ಗ್ರಾಮದವರು ಕೆರಗೋಡ್ನವ್ರು ಇಲ್ಲಿದ್ದೀವಿ. ಆಮೇಲೆ ಸುತ್ತಮುತ್ತ ಬಂದಿರೋರು ಯಾರು ಅಲ್ಲ, ಎಲ್ಲ ರಾಮನ್ ಭಕ್ತರು ಹಿಂದೂಗಳು ಬಂದಿದ್ದೀವಿ. ಈ ತರ ಇಲ್ಲ ಸಲ್ಲದ ಆರೋಪಗಳನ್ನ ಟಿವಿ ಮುಖಾಂತರ ಮಾಡೋದಲ್ಲ. ನೀವು ಇಲ್ಲಿ ಎಲ್ಲ ಇದ್ದೀರಾ, ನಮ್ಮ ಟಿವಿ ಮಾಧ್ಯಮದವರು ಇಲ್ಲಿ ಬನ್ನಿ, ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ನಿಜವಾದ ವಾಸ್ತವಾಂಶ ನೀವು ಬಂದಿರಿ ಕಂಡರೆ ನೋಡಿ. ಅಲ್ಲೆಲ್ಲ ಟಿವಿ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ, ಯಾರೋ ಮುಂದೆ ಕುತ್ಕೊಂಡು ಹೇಳೋದಲ್ಲ. ವಾಸ್ತವಾಂಶ ನೋಡಿ MLA ಅವರು ಬಂದು ಏನ್ ನಡೀತಾ ಇದೆ ಅಂತ. ಸುಮ್ಮನೆ ಇಲ್ಲ ಸಲ್ಲದ ಜನಗಳ ಪಬ್ಲಿಕ್ನ ನೀವು ಬೇರೆ ಇದ್ರ ಕಡೆ ಎಳಿಬೇಡಿ. ಎಲ್ಲ ನಮ್ಮ ಕಾರ್ಯಕರ್ತರು ಅಂದ್ರೆ ಹಿಂದೂ ಭಕ್ತರು, ರಾಮ ಭಕ್ತರುಗಳು, ಶ್ರೀರಾಮ ಆಂಜನೇಯನ ಭಕ್ತರು, ನಾವಿಲ್ಲಿ ಇಡೀ ಪ್ರತಿಯೊಂದು ಗ್ರಾಮದವರು ಬಂದು ನಾವು ಸೇರಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ. ಮಾತಾಡಲಿ ಅಣ್ಣ. ಮತ್ತೆ ಸರ್, ಸಭೆ ಉದ್ದೇಶ ಈಗ ಮುಂದಿನ ಕ್ರಮ ನಾವೇನ್ ಕೈಗೊಳ್ಬೇಕು. ಇವತ್ತು ಕಾನೂನನ್ನ ಕೈಗೆತ್ಕೊಂಡು ಅಕ್ರಮವಾಗಿ ಈ ನಮ್ಮ ಧ್ವಜನ ಅವರೇ ಕೊಟ್ಟಂತ ಅನುಮತಿಯ ಪಂಚಾಯತಿ ಕೊಟ್ಟಂತ ಅನುಮತಿನ ಅವರೇ ಧಿಕ್ಕರಿಸಿ ಅವರೇ ನೈಟ್ ಒಂದು ಆದೇಶನ ಕ್ರಿಯೇಟ್ ಮಾಡಿ ಇವತ್ತು ಕಾನೂನ ಉಲ್ಲಂಘನೆ ಮಾಡಿ ಧ್ವಜನ ಇಳಿಸಿದ್ದಾರೆ. ಅದು ಮುಂದಿನ ರೂಪರೇಷೆ ಏನ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಮಚಂದ್ರಣ್ಣ ಇರ್ಬೋದು, ನಮ್ಮ ಅಶೋಕಣ್ಣ ಇರ್ಬೋದು, ಅವರ ನೇತೃತ್ವದಲ್ಲಿ ಈಗ ಸಭೆ ಮಾಡಿದ್ವಿ. ಮುಂದಿನ ನಮ್ಮ ಎರಡೂ ಪಕ್ಷದ ನಾಯಕರುಗಳು ಬರ್ತಾರೆ, ಅವರ ಸಲಹೆ ಸೂಚನೆಗಳನ್ನ ನಾವು ತಗೊಂಡು ನಾವು ಪಾದಯಾತ್ರೆ ಮಾಡಬೇಕು. ನಮ್ಮೆಲ್ಲರ ನಮ್ಮ ಹಿಂದೂ ಭಕ್ತರು, ರಾಮ ಭಕ್ತರು, ನಮ್ಮ ಹನುಮ ಭಕ್ತರು ಎಲ್ಲರದು ಒಂದು ಒಕ್ಕಲರು ಏನಪ್ಪಾ ಅಂದ್ರೆ ನಾವು ಪಾದಯಾತ್ರೆ ಮಾಡಬೇಕು, ಈ ಪ್ರತಿಭಟನೆ ನಿಲ್ಲಿಸಬಾರ್ದು ಅನ್ನೋದು ಒಂದು ಕೂಗಿದೆ. ಅದು ಪೂರಕವಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಈಗ ಅವರು ಕೊಟ್ಟಿರೋ ಅನುಮತಿ ಲೆಟರ್ ಅಲ್ಲಿ ನ್ಯಾಷನಲ್ ಫ್ಲಾಗ್ ಅನ್ನ ಆರಿಸ್ತೀವಿ ಕನ್ನಡ ಅಂದ್ರೆ ರಾಜ್ಯದ್ದು ಮತ್ತೆ ರಾಷ್ಟ್ರದ ಬಿಟ್ರೆ ಬೇರೆ ಯಾವುದನ್ನು ಆರಿಸಲ್ಲ ಅನ್ನುವಂತ ಅನುಮತಿ ಕೊಟ್ಟಿದೀವಿ ಅಂತ ಹೇಳ್ತೀವಿ ಸರ್. ಅದೆಲ್ಲ ಬಲವಂತಕ್ಕೆ ಬರ್ಸ್ಕೊಂಡಿರುವಂತದ್ದು. ನಾವು ಅರ್ಜಿ ಏನ್ ಕೊಟ್ಟಿದ್ವಿ ಇಲ್ಲಿ ತೋರಿಸ್ತೀನಿ. ನಾವು ಕೊಟ್ಟಂತ ಅರ್ಜಿ ಇಲ್ಲೇ ಇದೆ. ಅರ್ಜಿ ನಾವೆಲ್ಲೂ ಕೂಡ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರೀಯ ಧ್ವಜಗಳು ಹಾರಿಸ್ತೀವಿ, ಬೇರೆ ಹಬ್ಬಗಳಲ್ಲಿ ಬೇರೆ ಧ್ವಜ ಹಾರಿಸ್ತೀವಿ. ನಾವು ಯಾವುದೇ ಇದಕ್ಕೆ ಕಟ್ಪಾಡಿಗೆ ನಾವು ಬದ್ಧವಾಗಿಲ್ಲ. ನೀವು ನಿಮ್ಮ ಪೂರ್ವ ಏನಿದೆ, ನಿಮ್ಮ ಪೂರ್ವ ಆಲೋಚನೆ ನಮಗೆ ಗೊತ್ತಿಲ್ಲ. ಇಲ್ಲಿ ಅರ್ಜಿ ಇದೆ ನೋಡಿ. ಇದು 27/11/2023 ಕೊಟ್ಟಂತ ಅರ್ಜಿ. ಈ ಅರ್ಜಿಲಿ ನಿಖರವಾಗಿ ಬರೆದಿದೆ, ನಾವು ಧ್ವಜಗಳ ಹಾರಿಸ್ತೀವಿ, ಯಾವ್ಯಾವ ಸಂದರ್ಭಗಳು ಹಾರಿಸ್ಬೇಕು ಅಂತ ಬರೆದಿದ್ದೀವಿ. ಅದಾದ ನಂತರ 29ಕ್ಕೆ ಒಂದು ರೆಸೊಲ್ಯೂಷನ್ ಆಗುತ್ತೆ, ಸರ್ವಾನುಮತದಿಂದ ಆಗುತ್ತೆ. ಅದಾದ್ಮೇಲೆ ತಿರ್ಗಾ 27ಕ್ಕೆ ಒಂದು ಹೇಳ್ತಾರೆ, ಅದರಲ್ಲೇ ಬರೀತಾರೆ ಹನುಮ ಧ್ವಜ ಕೇಳ್ತಾ ಇದಾರೆ ಅಂತ ಬರೀತಾರೆ. ಇಲ್ಲೇ ಇದೆ ಹನುಮ ಧ್ವಜ ಅಂತ ಬರೀತಾರೆ. ಹನುಮ ಧ್ವಜ ಅಂತ ನಿಮ್ಗೆ ಜ್ಞಾನ ಇರ್ಲಿಲ್ವಾ? PDO ಅವ್ರ ಅಧಿಕಾರಿ ಅಲ್ವಾ ನೀವು? ಸಲಹೆ ಸೂಚನೆ ತಗೊಂಡಿದ್ದಾರೆ, ಸರ್ವಾನುಮತದಿಂದ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ ತಾನೆ. ನೈಟ್ ನೀವು ಈ ಓಟಿನ ಒಂದು ಇದಕ್ಕೋಸ್ಕರ, ಈ ಪಾಲಿಟಿಕ್ಸ್ಗೋಸ್ಕರ ಯಾಕೆ ಈ ತರ ನಮ್ಮ ಹಿಂದೂ ಧರ್ಮದ ಮೇಲೆ ನೀವು ಈ ತರ ಇದು ಹೇಳ್ತಾ ಇದ್ದೀರಿ ಸರ್? ಮುಂದಿನ ತರ ನೋಡಿ ಸರ್, ಈಗ ಇನ್ನೊಂದು ಆದೇಶ ಕಾಪಿ ಸಿಕ್ಕಿದೆ ನನಗೆ. ನಿನ್ನೆ 25ನೇ ತಾರೀಕು ಸಭೆನೇ ನಡೆದಿರ್ಲಿಲ್ಲ. ಒಂದು ಸಭೆ ನಡೀತಾ ಇತ್ತು. ಆ ಸಭೆಯ ತೀರ್ಮಾನ ಆದ ನಂತರ ನಿಮ್ಗೆ ಒಂದು ರೆಸೊಲ್ಯೂಷನ್ ಕೊಡ್ಲಿಲ್ಲ. ಆ 25ನೇ ತಾರೀಕು ಒಂದು ಇಒ ಆರ್ಡರ್ ಮಾಡ್ತಾರೆ. ಏನಂತ ಆರ್ಡರ್ ಮಾಡ್ತಾರೆ ಅಂತಂದ್ರೆ, ಒಂದು ಪಿಟಿಷನ್ ಅವರೇ ವಾಲಂಟ್ರಿಯಾಗಿ ತಗೊಳ್ತಾರೆ. ಅಲ್ಲಿ ವಾಲಂಟ್ರಿಯಾಗಿ ತಗೊಂಡು ಏನ್ ಮಾಡ್ಬೇಕು, ಎಂಟ್ರಿ ಮಾಡ್ರಿ ಅಂತ ಕೊಡ್ಬೇಕು, ಯಥಾಸ್ಥಿತಿ ಕಾಪಾಡ್ಕೊ ಹೋಗ್ಬೇಕು ಅಂತ ಕೊಡ್ಬೇಕೆ ಹೊರತು ಧ್ವಜದ ಕಮರೇ ತೆಗೆದುಬಿಡಿ ಅಂತ ಕೊಡ್ತಾರೆ. ಇದು ಕಾನೂನಿನ ಮೇಲ್ನೋಟಕ್ಕೆ ಕಾನೂನಿಗೆ ವಿರುದ್ಧವಾಗಿದೆ. ಆ ಆದೇಶನ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕ್ವಶನ್ ಮಾಡ್ತೀವಿ. ಅದು ಕಾನೂನು ವಿರುದ್ಧವಾಗಿದೆ, ಇದು ದುರಾಡಳಿತವಾಗಿ ಪರವಾಗಿದೆ ಅಂತ ಹೇಳ್ತೀವಿ. ಅದು ನಾವು ಚಾಲೆಂಜ್ ಮಾಡ್ತೀವಿ. ಆ ಕಾಪಿ ನಮ್ಮ ಹತ್ರ ಇಲ್ಲೇ ಇದೆ, ಅದ ತಾವೇ ನೋಡ್ಬೋದು. ಕೋರ್ಟ್ ಮೊರೆನೂ ಹೋಯ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ನಾವೇನು ಯಾವತ್ತೂ ಸೋಲುವಂತ ಪ್ರಶ್ನೆನೇ ಇಲ್ಲ. ಸೃಷ್ಟಿ ಮಾಡಿದ್ದಾರೆ. ಆ ಕಾಪಿ ನಮ್ಗೆ ಕೊಟ್ಟೇ ಇಲ್ಲ ಸರ್. ಈಗ ಸೃಷ್ಟಿ ಮಾಡಿದ ಕಾಪಿ ಅದು ಸರ್. ನಮ್ ಕಾಪಿ ಎಲ್ಲಿದೆ ತೋರಿಸಿ, RPD ರೆಸಿಟ್ ತೋರಿಸಿ. ನೀವು ಕಾಪಿ ಕೊಟ್ಟಿದ್ದೀರಲ್ವಾ ನಮ್ಗೆ? ನೀವು ರಿಜಿಸ್ಟರ್ ಪೋಸ್ಟ್ ಮಾಡ್ಬೇಕಲ್ವಾ? ಎಲ್ಲಿದೆ ಕಾಪಿ? ನಮ್ಮ ಹತ್ರ ನಾವು ಸೈನ್ ಹಾಕಿದೀವಾ? 25ನೇ ತಾರೀಕು ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿನಲ್ಲಿ ಸಭೆ ಕರೆದು ಒಮ್ಮತದಿಂದ 18 ಜನ ಸಹಮತದಿಂದ ಇಲ್ಲಿ ಹನುಮ ಧ್ವಜವನ್ನ ಆರಿಸಲೇಬೇಕು ಅನ್ನೋ ಎಲ್ಲರ ಒಂದು ಪ್ರೊಸೀಡಿಂಗ್ಸ್ ನ ಹೇಳಿಕೆಯನ್ನ ಕೊಟ್ಟು ಪ್ರೊಸೀಡಿಂಗ್ಸ್ ನ ರೆಕಾರ್ಡ್ ಮಾಡಿಸಿದ್ದಾರೆ. ಆ ನಿರ್ಣಯ ಕಾಪಿನ ಇಲ್ಲಿ ತನಕ PDO ಅವರು ಕೊಟ್ಟಿಲ್ಲ. ಈ ಗ್ರಾಮ ಪಂಚಾಯತಿನಲ್ಲಿ ಈ ನಿರ್ಣಯ ಆಗಿದೆ ಅಂತ ಗೊತ್ತಾದ ಮೇಲೆ ಅದು ನೋಡಿ, ನವೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಆಲ್ರೆಡಿ ಇಲ್ಲಿ ಧ್ವಜಸ್ತಂಭ ಮತ್ತೆ ಹನುಮ ಬಾವುಟ ಆರಿಸಬೇಕು ಅಂತ ಹೇಳಿ ಒಂದು ನಿರ್ಣಯ ಆಗಿರುತ್ತೆ. 25ನೇ ತಾರೀಕು ಇಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಸಣ್ಣ ಪುಟ್ಟ ಇದಿದೆ, ಇರಪ್ಪ ಸಣ್ಣ ಪುಟ್ಟ ಆಕ್ಷೇಪಣೆಗಳಿದೆ ಅಂತ ಗೊತ್ತಾದ ಮೇಲೆ ಎಲ್ಲಾ ಗ್ರಾಮ ಪಂಚಾಯತಿಯವರು ಸೇರಿ 22 ಜನದಲ್ಲಿ 18 ಜನ ಒಮ್ಮತದಿಂದ ಇದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ ಮೇಲೆ ಆ ನಿರ್ಣಯನ ಇಲ್ಲಿ ಇನ್ನೂ ಕೂಡ ಪ್ರಕಟಣೆ ಮಾಡದೇನೆ ಗೊತ್ತಾಗಿದ ತಕ್ಷಣ ಏನ್ ಮಾಡಿದ್ರೆ, ರಾತ್ರಿ 25 ಸಾಯಂಕಾಲ ಇಲ್ಲಿ ಸಭೆ ಆಗಿದೆ, 26 ರಜಾ ಇದೆ, 27 ರಜಾ ಇದೆ, ಇವತ್ತು 28. ಆದ್ರೆ ವರ್ಕಿಂಗ್ ಡೇ ಇಲ್ಲದೇ ಇದ್ರೂ ಕೂಡ ಜಿಲ್ಲಾಡಳಿತ ಒಂದು ಆದೇಶವನ್ನ ಸೃಷ್ಟಿ ಮಾಡ್ಕೊಂಡು ಬಂದು ಇಲ್ಲಿ ನಮಗೆ
ಈ ರೀತಿ ನೀವು ಹೇಳ್ತಾ ಇದೆಯಲ್ಲ, ಈ ಸುಳ್ಳು ಆದೇಶಗಳನ್ನ, ಈ ಪ್ರತಿಗಳನ್ನ ಇಲ್ಲಿ ಕೊಟ್ಟು ಮಾಧ್ಯಮಗಳಿಗೆ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಜನರು ಕೂಡ ಯಾವ ರೀತಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಊರಿನಲ್ಲಿ ಅವ್ರ ಕೈಲಾಗಿದ್ದಂತ 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಕೊಟ್ಟು ದೇಣಿಗೆ ಕೊಟ್ಟು ಯಾವ ರೀತಿ ಒಂದು ದೇವಸ್ಥಾನ ಕಟ್ತಾರೆ, ಆ ರೀತಿನಲ್ಲಿ ಈ ಧ್ವಜಸ್ತಂಭಕ್ಕೆ ಸುಮಾರು 6 ರಿಂದ 7 ಲಕ್ಷ ಕಲೆಕ್ಟ್ ಮಾಡಿ, ನಾವೆಲ್ಲರೂ ಕಲೆಕ್ಟ್ ಮಾಡಿ ದೇಣಿಗೆ ಹಾಕಿ ಪಕ್ಷಾತೀತವಾಗಿ ಕೊಟ್ಟಿರುವಂತದ್ದು. ನಿಜವಾಗ್ಲೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರುವಂತದ್ದು ಇವತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ಇಲ್ಲಿಯ ಸ್ಥಳೀಯ ಸರ್ಕಾರ. ಇದನ್ನ ತಾವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಲೆಟರ್ ಕೊಡ್ತಾರೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು. ಯಾವ ಧಾರ್ಮಿಕರು? ಇಲ್ಲಿ ಕೆರಗೋಡು ಪಂಚಾಯತಿನಲ್ಲಿ ಸಂಪೂರ್ಣವಾಗಿ ಇರುವಂತದ್ದು ಹಿಂದೂ ಸಮಾಜ. ಇವತ್ತು ರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತವಾಗಿ ಕೇಸರಿ ಧ್ವಜವನ್ನ ಹಾರಿಸ್ತಾರೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಾರೆ. ಆದ್ರೆ ಇಲ್ಲಿ ಮಂಡ್ಯದಲ್ಲಿ ಎಲ್ಲೋ ಒಂದ್ ಕಡೆ ಯಾವ ಧರ್ಮನ ಓಲೈಸೋದಕ್ಕೆ ಇವರು ಇಲ್ಲಿ ಕೇಸರಿ ಧ್ವಜ ಹಾರಿಸಬಾರ್ದು ಅಂತ ಹೇಳ್ತಾರೆ. ಇದನ್ನ ಜಿಲ್ಲಾಡಳಿತನ ಕೈಗೊಂಬೆ ಇಟ್ಕೊಂಡು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಪಿತೂರಿ. ಇದಕ್ಕೆ ನಾವಂತೂ ಕೈ ಕಟ್ಕೊಂಡಿರುವಂತ ಸಾಧ್ಯ ಇದು ಆಗೋದಿಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ, ಇನ್ನು 2-3 ಗಂಟೆನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮಾನ್ಯ ಮಾಜಿ ಸಚಿವರಾದಂಥ ಪುಟ್ಟರಾಜುರವರು, ಸುರೇಶ್ ಗೌಡ್ರು ಎಲ್ಲರೂ ಕೂಡ ಇದೇ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅಂತೇಳಿ ಇಲ್ಲಿ ನಿರ್ಣಯ ಕೈಗೊಳ್ತೇವೆ. ಇದು ಕೆರಗೋಡಿನ ಜನತೆಯ ಸ್ವಾಭಿಮಾನದ ಪ್ರಶ್ನೆ. ಸುಳ್ಳು ಸುದ್ದಿಗಳನ್ನ ಹುಟ್ಟಾಕಿ ಇವರು ಮಾಡ್ತಾ ಇರುವಂತ ದುರಾಡಳಿತನ ಧಿಕ್ಕರಿಸ್ತೀವಿ. ಹಿಂದೂ ಸಮಾಜದ ವಿರೋಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಸಂಪೂರ್ಣ ಪಕ್ಷಾತೀತವಾಗಿ ನಮ್ಮ ಎಲ್ಲ ಕೆರಗೋಡು ಜನತೆ ಸೇರಿ ಮಾಡ್ತಾ ಇರುವಂತದ್ದು. ಇದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇದನ್ನ ಕಾಂಗ್ರೆಸ್, JDS, ಬಿಜೆಪಿ ಅಂತೇಳಿ ಹುಟ್ಟಾಕ್ತಾ ಇರುವಂತದ್ದು. ಇಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನ ಸಹಿಸಕ್ಕಾಗ್ದೇನೆ ಇಲ್ಲಿ ಕೇಸರಿ ಧ್ವಜವನ್ನು ನೋಡಕ್ ಆಗದೆ ಇರುವಂತ ಈ ನೀಚ ಮನಸ್ಥಿತಿ ಇರುವಂತ ನಾಯಕರುಗಳು ಮಾಡಿರುವಂತ ಹುನ್ನಾರ ಇದಷ್ಟೇ. ಈ ದಿನ ನಮ್ಮ ಏನು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಹಾಗೆ ಅಶ್ವಥ್ ನಾರಾಯಣ ಸಾಹೇಬರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರು, ಹಾಗೂ ನಮ್ಮ ಸುರೇಶ್ ಗೌಡರು, ನಮ್ಮ ತಮ್ಮಣ್ಣ ಸಾಹೇಬರು, ನಮ್ಮ ಅಂದಾನಿ ಸಾಹೇಬರು ಎಲ್ಲರೂ ಸೇರಿ ಒಗ್ಗೂಡಿ ನಾವು ಇವತ್ತು ಒಂದು 3 ಗಂಟೆಗೆ ಇಲ್ಲಿ ಸಭೆಯನ್ನು ಸೇರಿ ಏನು ಮುಂದಿನ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಹಾಗೆ ಬಂದ ತಕ್ಷಣ ಅವರೆಲ್ಲ ಸೇರಿ ನಮ್ಮ ರಾಜ್ಯದ ನಾಯಕರಾದಂಥ ಕುಮಾರಣ್ಣವರ ಜೊತೆ ಫೋನ್ನಲ್ಲಿ ಚರ್ಚೆ ಮಾಡಿ, ಹಾಗೆ ನಮ್ಮ ಸ್ವಾಮೀಜಿಯವರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ಜೊತೆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮುಂದಿನ ಏನೇನು ಹೋರಾಟಗಳನ್ನ, ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನೋದನ್ನ ಒಂದು ನಿರ್ಧಾರ ಕೈಗೊಳ್ತೀವಿ. ದಯಮಾಡಿ ಶಾಸಕರು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ಒಂದು ವಾರದಿಂದ ನಿಮ್ಗೆ ಗೊತ್ತಿದೆ, ರಾಮ ಭಕ್ತರು ಎಲ್ಲ ಒಂದಿಗೆ 100 ರೂಪಾಯಿ, 5 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಧ್ವಜಸ್ತಂಭನ ನಿರ್ಮಾಣ ಮಾಡಿ, ಒಂದು ಏನು ಅಯೋಧ್ಯೆಯಲ್ಲಿ ನಮ್ಮ ಬಾಲರಾಮ ಮಂದಿರ ಉದ್ಘಾಟನೆ ಹೊರತು ಅದು ಪ್ರತಿವಾಗಿ 48 ದಿವಸ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅವರು ಅಂಥ ಹಿಂದೂ ಧರ್ಮದ ಒಬ್ಬ ಇದಾಗಿದ್ದ ಶಾಸಕರಾಗಿದ್ರೆ ಅವರು ಬಂದು ಒಂದು ಶಾಂತಿ ಸಭೆನ ಮಾಡಬೇಕು. ನೆನ್ನೆ ಇವಾಗಗಳು ಬಂದು ಒಂದು 3 ದಿವಸ ಸಮಯ ಕೊಡಿ, ಎಲ್ಲ ಸೇರಿ ಚರ್ಚೆ ಮಾಡೋಣ ಅಂತೇಳಿ. ಇಷ್ಟೊಂದು ರೀತಿಯಲ್ಲಿ ಒಂದು ವರ್ತನೆ ಸರಿ ಇಲ್ಲ. ಅಧಿಕಾರಿಗಳನ್ನ ಬಿಟ್ಟು ರಾತ್ರಿ 3 ಗಂಟೆಲಿ ಕಳಿಸುವಂತ ನಮಗೆ ಎಲ್ಲ ಹೇಳೋದು 2 ದಿವಸ 3 ದಿವಸ ಚರ್ಚೆ ಮಾಡೋಣ ಅಂತ ಹೇಳಿದ ಯುವ ಸಾಹೇಬ್ರನ್ನ ಮುಂದಿಟ್ಕೊಂಡು ಅವ್ರ ಅಧಿಕಾರಿಗಳಿಗೆ ರಜಾ ಇದ್ರು ಸುಧಾ ಎಲ್ಲ ಅಧಿಕಾರಿಗಳನ್ನ ಒಗ್ಗೂಡಿಸಿ ನೈಟ್ ಅಂಡ್ ನೈಟ್ 3 ಗಂಟೆ ರಾತ್ರಿಯಲ್ಲಿ ಬಂದು ಧ್ವಜ ಇಳಿಸುವಂಥದ್ದೇನು ಇರಲಿಲ್ಲ. ಎಲ್ಲರೂ ಸಭೆ ಕರೆದು ಮಾಡ್ಬೋದಿತ್ತು. ಹಾಗೆ ನಾವು ಏನು ಅರ್ಜಿ ಕೊಡ್ಬೇಕಾದ್ರೆ ಹೇಳಿದೀವಿ ಏನಂತ, ನಾವು ಏನು ಗಣರಾಜ್ಯೋತ್ಸವ ದಿವಸ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಿ, ಕನ್ನಡ ರಾಜ್ಯೋತ್ಸವದಲ್ಲಿ 1 ತಿಂಗಳು ಕನ್ನಡ ನಾಡಧ್ವಜವನ್ನು ಹಾರಿಸ್ತೀವಿ, ಮತ್ತೆ ಹನುಮ ಜಯಂತಿಲಿ ಹನುಮನ ಒಂದು ಧ್ವಜವನ್ನು ಹಾರಿಸ್ತೀವಿ. ಹಾಗೆ ನಮ್ಮ ಕಾಲಕ್ಕೆ ತಕ್ಕಂತೆ ಆಗಾಗ ಹಬ್ಬಗಳು ನಡೆಯುವಂಥ ಕಾರ್ಯಕ್ರಮಗಳಿಗೆ ನಾವು ಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳಿ ನಾವು ಒಂದು ಅರ್ಜಿನೂ ಕೊಟ್ಟಿದ್ದೀವಿ. ಹಂಗಾಗಿ ನಾವೇನು ಇಲ್ಲೇನು ಯಾವುದೇ ಥರದ ಒಂದು ಗಲಾಟೆ ಆಗಿಲ್ಲ, ಏನಿಲ್ಲ. ನನ್ನ ರಾಮ ಮಂದಿರದ ನಮ್ಮ ಎಲ್ಲ ರಾಮನ ಭಕ್ತರು ಭಜನೆ ಮಾಡ್ತಿದ್ರು. ಇವ ಮೇಡಮ್ ಶಾಂತಿಯುತವಾಗಿ ನೋಡಿದ್ವಿ, ನೀವೆಲ್ಲ ಮಾಧ್ಯಮದವರು ನೀವೆಲ್ಲ ನೋಡಿದಿರಿ. ಆದರೂ ಸುಧಾ ಇವರು ನೈಟ್ 140% ಸೆಕ್ಷನ್ ಹಾಕೋಂಥ ಪರಿಸ್ಥಿತಿನೇ ಇರಲಿಲ್ಲ. ಇವಾಗ ನೋಡಿ ಬೆಳಿಗ್ಗೆ ಬಂದರು, ಅವ್ರು 140% ಸೆಕ್ಷನ್ ಜಾರಿ ಇದೆಯಾ, ಏನಕ್ಕೆ 140% ಸೆಕ್ಷನ್? ಏನು ಗಲಾಟೆ ಆಗಿದೆಯಾ, ಯಾರೋ ಹೊಡೆದಾಟ ಆಗಿದೆಯಾ, ಏನಾದ್ರು ಗೊಂದಲ ಇದೆಯಾ? ದಯಮಾಡಿ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಬಂದು ಸಭೆ ಮಾಡ್ಬೋದಿತ್ತು. ಅಂಥವ್ರು ಏನು ಕುಂಭಕ್ಕೆ ಕೊಡ್ತಾ ಇಲ್ಲ ಅಂದರೆ ಬಂದು ಸಭೆ ಮಾಡ್ಬೋದಿತ್ತು. ಎಲ್ಲ ಪಕ್ಷದ ನಾವೇನು ಬರೀ JDS ಇಲ್ಲ, ಬಿಜೆಪಿ ಇಲ್ಲ, ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, JDS ಪಕ್ಷದವರು ಇದ್ದಾರೆ, ಎಲ್ಲ ರಾಮ ಭಕ್ತರು ಸೇರಿ ಒಗ್ಗೂಡು ಮಾಡ್ತಾ ಇರೋ ಕೆಲಸ ಒಂದೊಂದು ಶಾಂತಿ ಸಭೆ ಮಾಡ್ಬೋದಿತ್ತು. 2 ದಿವಸ ಸಮಯ ಕೊಡ್ಬೋದಿತ್ತು. ನಾವು ಅಡಿಷನಲ್ SP ಮತ್ತೆ DSP ಹೇಳಿದ್ವಿ, ಇದು ನೀವೇ ಶಾಂತಿ ಗೊಂದಲ ಮಾಡ್ತಾ ಇದ್ರಿ, ಒಂದು ದಿವಸ ಅವಕಾಶ ಕೊಡಿ, ಎಲ್ಲರೂ ಸೇರಿ ಒಂದು ಶಾಂತಿ ಸಭೆ ಮಾಡಿ ಮಾತಾಡಿ ನಾವು ಇಳಿಸ್ಬೇಕು ಅಂತ ಏನಾರ ನಿಮ್ಮಲ್ಲಿ ಇದ್ರೆ ನಾವು ಇಳಿಸ್ತೀವಿ ಅಂತ ಹೇಳಿದ್ವಿಲ್ಲ. ಆದರೂ ಅವರಕ್ಕೆ ನಮಗೆ ಏನು ಕಿಂಬತ್ತು ಕೊಡದೇ, ಏನು ಅವರ ಅಧಿಕಾರದ ಗೊಂಬೆ ಥರ ಅವ್ರು ಏನು ನಮ್ಮ ಶಾಸಕರ ಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿ ಇವತ್ತು ದುರುಪಯೋಗ ಅಧಿಕಾರಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಮನಸ್ಫೂರ್ತಿ ಅವ್ರಿಗೆ ಇಳಿಸ್ಬೇಕು ಅಂತ ಮನೋಭಾವನೆ ಇಲ್ಲ. ಇವರ ಏನು ಕೈಗೊಂಬೆ ಥರ
ಇವರ ಒತ್ತಡಕ್ಕೆ ಮಣಿದು ಇವತ್ತು ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ಇವತ್ತು ನಮ್ಮ ಬಾವುಟವನ್ನು ಇಳಿಸಿದರೆ ಎಲ್ಲ ರಾಮ ಭಕ್ತರಿಗೆ ನೋವಾಗಿದೆ. ಇವತ್ತು ನಿಜವಾಗ್ಲೂ ಕೆರಗೋಡು ಹೋಬಳಿಯಲ್ಲಿ ನಮ್ಮ ಎಲ್ಲ ತಾಯಂದಿರು ನಮ್ಮ ರಾಮ ಭಕ್ತರು ಕಣ್ಣೀರಿಡುವ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಮುಂದೊಂದು ದಿವಸ ಇದೇ ಜಾಗದಲ್ಲಿ ಇದೇ ರಾಮ ಭಕ್ತರನ್ನು ಒಡಗೂಡಿ ಒಗ್ಗಟ್ಟು ಮಾಡಿ ನಾವು ಇದೇ ಜಾಗದಲ್ಲಿ ನಾವು ಬಾವುಟವನ್ನು ಆರಿಸ್ತೀವಿ. ನಾವು ಕಾನೂನುವಾಗಿ ಹೋರಾಟ ಕೊಡ್ತೀವಿ. ನಾಳೆಯಿಂದ ನಮ್ಮ ಮುಖಂಡರು ನಮ್ಮ ಎಲ್ಲ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ 3 ಗಂಟೆಗೆ. ಅವರೆಲ್ಲ ಕೂಡಿ ಸಭೆ ಮಾಡಿ ಹೇಗೆ ಹೋರಾಟಗಳನ್ನ ಮಾಡಬೇಕು, ಕಾನೂನು ರೀತಿಯಲ್ಲಿ ಹೇಗೆ ಹೋರಾಟ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ದಯಮಾಡಿ ನಮ್ಮ ಎಲ್ಲ ರಾಮ ಭಕ್ತರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಪ್ರತಿ ಗ್ರಾಮದಲ್ಲಿ ಈ ದಿನದಿಂದ ಶುರುವಾಗಲಿ ನಿಮ್ಮ ಮನೆ ಮೇಲೆ ಬಾವುಟಗಳು ಆರಬೇಕು. ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ಸುಧಾ ರಾಮ ಮಂದಿರದ ಹತ್ರ ನಾವು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ನಾವು ರಾಮನ ಒಂದು ಬಾವುಟವನ್ನು ಆರಿಸಲೇಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ನಾವು ರಾಮನ ಬಾವುಟವನ್ನು ಆರಿಸೋಣ. ಇಡೀ ನಾವು ಕೆರಗೋಡು ಹೋಬಳಿ ಪೂರ್ತಿ ಆರಿಸಿದ ತಕ್ಷಣ ಮಂಡ್ಯ ಜಿಲ್ಲೆಯಾದ್ಯಂತ ನಾವು ಆಡಿಸೋಣ. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಮ್ಮ ರಾಮನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಹಿಂದೂ ಧರ್ಮವನ್ನು ಉಳಿಸೋಣ, ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.